ಯಾವಾಗ ರಿಪಬ್ಲಿಕ್ ಕನ್ನಡ ಇವರ ಅಕ್ರಮವಾದ ನೆಲೆಗಳನ್ನ ಹುಡುಕಿ ಹೊರಟಾಗ ನಾವು ಅಲ್ಲಿನ ಅವರ ಅಕ್ರಮಗಳನ್ನ ಭೇದಿಸಿದಾಗ ಪೊಲೀಸರು ಅಲ್ಲಿಗೆ ಬಂದು ಅವರನ್ನ ವಶಕ್ಕೆ ಪಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಬೇಗೂರಿಗೆ ನಾವು ಹೋದ್ವಲ್ಲ, ಬೇಗೂರಿಗೂ ಪೊಲೀಸರು ಬಂದಿದ್ದಾರೆ. ಬೇಗೂರಿಗೆ ಬಂದು ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾದೇಶಿಗರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬಾಂಗ್ಲಾದೇಶದ ಪ್ರಜೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಬೇಗೂರು ಪೊಲೀಸರು. ಬೇಗೂರಿನಲ್ಲಿ 500 ಜನ ಇದ್ರು ಅನ್ನೋ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ ಪೊಲೀಸರಿಗೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬಾಂಗ್ಲಾ ನುಸುಳುಕೋರರನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬಾಂಗ್ಲಾದೇಶ ಪ್ರಜೆಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಈ ಬೇಗೂರಿನಲ್ಲಿ ಸುಮಾರು 500 ಜನ ಅಕ್ರಮವಾದ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಯಿತು, ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾಗಿ ಅವರ ಮಾಹಿತಿಯನ್ನ ಕಲೆ ಹಾಕಿ ಅವರು ಎಷ್ಟು ಅಲ್ಲಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಅವರ ಸಂಪೂರ್ಣ ಜನ್ಮ ಜಾಲೋಡ ಕೆಲಸ ಮಾಡಿದಾಗ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಕೆಲವರು ಬಾಂಗ್ಲಾದೇಶದ ಪ್ರಜೆಗಳನ್ನ ವಶಕ್ಕೆ ಪಡಿತಾರೆ. ಬೇಗೂರು ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ನೋಡಿ ಅಂತ ವಿಪರ್ಯಾಸ ಅಂತ ಹೇಳಿದ್ರೆ, ಸುಮಾರು 10 ವರ್ಷಗಳಿಂದ ಆ ಭಾಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ನೆಲೆಸಿದ್ರಂತೆ. ಇಷ್ಟು ದಿನಗಳ ಕಾಲ ಪೊಲೀಸರು ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ನಮ್ಮ ದೇಶದ ಆಂತರಿಕ ಭದ್ರತೆಗೆ ಇವರು ಮಾರಕ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ ಅಂತ ಅನ್ಸುತ್ತೆ. ಏನ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಇದ್ರೆ ಇರ್ಲಿ ಬಿಡಿ ಅನ್ನೋ ಡೋಂಟ್ ಕೇರ್ ಲೆಕ್ಕಾಚಾರಕ್ಕೆ ಪೊಲೀಸರು ಬಂದಂಗಿದೆ. ಇವಾಗ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ಕ್ಯಾಂಪೇನ್ ರೀತಿಯಲ್ಲಿ ಬಾಂಗ್ಲಾ ಪ್ರಜೆಗಳನ್ನ ಹುಡುಕಿ ಅವರ ನೆಲೆಗಳನ್ನ ಭೇದಿಸ್ತಾ ಇದ್ದಾಗ ಈಗ ಇವರಿಗೆ ಜ್ಞಾನೋದಯ ಆಗಿದೆ ಅಂತ ಅನ್ಸುತ್ತೆ. ಈಗ ಬಂದು ಬಂಧನ ಮಾಡೋದಂತೆ, ಅನಂತರ ಬಿಟ್ ಕಳಿಸೋದಂತೆ ಇದೆಲ್ಲ ಮಾಡ್ತಾ ಇದ್ದಾರೆ ಪೊಲೀಸರು. ಏನೇ ಆಗ್ಲಿ ಈಗಾದ್ರೂ ಎಚ್ಚೆತ್ಕೊಂಡ್ರಲ್ಲ ಪೊಲೀಸರು ಅನ್ನೋದೇ ನಮಗೊಂದು ಸಂತೃಪ್ತಿ. ಯಾಕಂತ ಹೇಳಿದ್ರೆ ಈ ಬಾಂಗ್ಲಾದೇಶ ಇದೆಯಲ್ಲ, ಭಾರತದ ಹಿಂದೂಗಳನ್ನ ಬಾಂಗ್ಲಾದೇಶದಲ್ಲಿ ನರಮೇಧ ಮಾಡ್ತಾ ಇದೆ. ಅಲ್ಲಿ ಏನೂ ಬಿಕಾರಿಗಳಂತೆ ಇಲ್ಲಿಗೆ ಬಂದು ಅಕ್ರಮವಾಗಿ ಬಂದು ಯಾವುದೇ ಸರ್ಕಾರದ ಪಾಲಿಸಿಗಳನ್ನ ಪಾಲಿಸದೆ ಇಲ್ಲಿ ಅನಾಚಾರವನ್ನ ಮಾಡಿ ಇಲ್ಲಿ ಗ್ಯಾಸ್ ರಿಫೈನಿಂಗ್ ಕೆಲಸಗಳನ್ನೆಲ್ಲ ಮಾಡ್ತಾ ಮನೆಯಲ್ಲೆಲ್ಲ ಅಕ್ರಮವಾದ ವೆಪನ್ಗಳನ್ನೆಲ್ಲ ಇಟ್ಕೊಂಡು ಇವರು ಮಾಡ್ತಾ ಇರುವಂತ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ರಿಪಬ್ಲಿಕ್ ಕನ್ನಡವೇ ಬರಬೇಕಾಯ್ತಲ್ಲ, ಒಂದು ಜಾಗೃತಿ ಯಾರು ಮೂಡ್ತಲ್ಲ ಅನ್ನೋದು ನಮಗೊಂದು ಹೆಮ್ಮೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಸದ್ಯ ಇದು ಬೇಗೂರಿನಲ್ಲಿ ನಿನ್ನೆ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಬಾಂಗ್ಲಾದವರು ಇದ್ದಿದ್ದು ಗೊತ್ತಾಯ್ತು, ಢಾಕಾದಿಂದ ಬಂದಿರೋದು ಗೊತ್ತಾಯ್ತು. ಈ ಸಂಬಂಧ ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಪೊಲೀಸರು ಸ್ಥಳಕ್ಕೆ ಬಂದು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವರನ್ನ ವಶಕ್ಕೂ ಪಡೆದಿದ್ದಾರೆ. ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು ಯಾವಾಗ ರಿಪಬ್ಲಿಕ್ ಕನ್ನಡ ಇವರ ಅಕ್ರಮವಾದ ನೆಲೆಗಳನ್ನ ಹುಡುಕಿ ಹೊರಟಾಗ ನಾವು ಅಲ್ಲಿನ ಅವರ ಅಕ್ರಮಗಳನ್ನ ಭೇದಿಸಿದಾಗ ಪೊಲೀಸರು ಅಲ್ಲಿಗೆ ಬಂದು ಅವರನ್ನ ವಶಕ್ಕೆ ಪಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಬೇಗೂರಿಗೆ ನಾವು ಹೋದ್ವಲ್ಲ, ಬೇಗೂರಿಗೂ ಪೊಲೀಸರು ಬಂದಿದ್ದಾರೆ. ಬೇಗೂರಿಗೆ ಬಂದು ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾದೇಶಿಗರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬಾಂಗ್ಲಾದೇಶದ ಪ್ರಜೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಬೇಗೂರು ಪೊಲೀಸರು. ಬೇಗೂರಿನಲ್ಲಿ 500 ಜನ ಇದ್ರು ಅನ್ನೋ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ ಪೊಲೀಸರಿಗೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬಾಂಗ್ಲಾ ನುಸುಳುಕೋರರನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬಾಂಗ್ಲಾದೇಶ ಪ್ರಜೆಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಸರ್ ಹೋಗಿದ್ದೀರಾ? ಹೆಸರು ಕೇಳಿದ್ರೆ ಸರ್ ಬಿಡಿ, ಫೋಟೋ ಬಂದಿದ್ದಲ್ಲ.
ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಈ ಬೇಗೂರಿನಲ್ಲಿ ಸುಮಾರು 500 ಜನ ಅಕ್ರಮವಾದ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಯಿತು, ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾಗಿ ಅವರ ಮಾಹಿತಿಯನ್ನ ಕಲೆ ಹಾಕಿ ಅವರು ಎಷ್ಟು ಅಲ್ಲಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಅವರ ಸಂಪೂರ್ಣ ಜನ್ಮ ಜಾಲೋಡೋ ಕೆಲಸ ಮಾಡಿದಾಗ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಕೆಲವರು ಬಾಂಗ್ಲಾದೇಶದ ಪ್ರಜೆಗಳನ್ನ ವಶಕ್ಕೆ ಪಡಿತಾರೆ. ಬೇಗೂರು ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ನೋಡಿ ಅಂತ ವಿಪರ್ಯಾಸ ಅಂತ ಹೇಳಿದ್ರೆ, ಸುಮಾರು 10 ವರ್ಷಗಳಿಂದ ಆ ಭಾಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ನೆಲೆಸಿದ್ರಂತೆ. ಇಷ್ಟು ದಿನಗಳ ಕಾಲ ಪೊಲೀಸರು ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ನಮ್ಮ ದೇಶದ ಆಂತರಿಕ ಭದ್ರತೆಗೆ ಇವರು ಮಾರಕ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ ಅಂತ ಅನ್ಸುತ್ತೆ. ಏನ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಇದ್ರೆ ಇರ್ಲಿ ಬಿಡಿ ಅನ್ನೋ ಡೋಂಟ್ ಕೇರ್ ಲೆಕ್ಕಾಚಾರಕ್ಕೆ ಪೊಲೀಸರು ಬಂದಂಗಿದೆ. ಇವಾಗ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ಕ್ಯಾಂಪೇನ್ ರೀತಿಯಲ್ಲಿ ಬಾಂಗ್ಲಾ ಪ್ರಜೆಗಳನ್ನ ಹುಡುಕಿ ಅವರ ನೆಲೆಗಳನ್ನ ಭೇದಿಸ್ತಾ ಇದ್ದಾಗ ಈಗ ಇವರಿಗೆ ಜ್ಞಾನೋದಯ ಆಗಿದೆ ಅಂತ ಅನ್ಸುತ್ತೆ. ಈಗ ಬಂದು ಬಂಧನ ಮಾಡೋದಂತೆ, ಆನಂತರ ಬಿಟ್ ಕಳಿಸೋದಂತೆ ಇದೆಲ್ಲ ಮಾಡ್ತಾ ಇದ್ದಾರೆ ಪೊಲೀಸರು. ಏನೇ ಆಗ್ಲಿ ಈಗಾದ್ರೂ ಎಚ್ಚೆತ್ಕೊಂಡ್ರಲ್ಲ ಪೊಲೀಸರು ಅನ್ನೋದೇ ನಮಗೊಂದು ಸಂತೃಪ್ತಿ. ಯಾಕಂತ ಹೇಳಿದ್ರೆ ಈ ಬಾಂಗ್ಲಾದೇಶ ಇದೆಯಲ್ಲ, ಭಾರತದ ಹಿಂದೂಗಳನ್ನ ಬಾಂಗ್ಲಾದೇಶದಲ್ಲಿ ನರಮೇಧ ಮಾಡ್ತಾ ಇದೆ. ಅಲ್ಲಿ ಏನೂ ಬಿಕಾರಿಗಳಂತೆ ಇಲ್ಲಿಗೆ ಬಂದು ಅಕ್ರಮವಾಗಿ ಬಂದು ಯಾವುದೇ ಸರ್ಕಾರದ ಪಾಲಿಸಿಗಳನ್ನ ಪಾಲಿಸದೆ ಇಲ್ಲಿ ಅನಾಚಾರವನ್ನ ಮಾಡಿ ಇಲ್ಲಿ ಗ್ಯಾಸ್ ರಿಫೈನಿಂಗ್ ಕೆಲಸಗಳನ್ನೆಲ್ಲ ಮಾಡ್ತಾ ಮನೆಯಲ್ಲೆಲ್ಲ ಅಕ್ರಮವಾದ ವೆಪನ್ಗಳನ್ನೆಲ್ಲ ಇಟ್ಕೊಂಡು ಇವರು ಮಾಡ್ತಾ ಇರುವಂತ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ರಿಪಬ್ಲಿಕ್ ಕನ್ನಡವೇ ಬರಬೇಕಾಯ್ತಲ್ಲ, ಒಂದು ಜಾಗೃತಿ ಯಾರು ಮೂಡ್ತಲ್ಲ ಅನ್ನೋದು ನಮಗೊಂದು ಹೆಮ್ಮೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಸದ್ಯ ಇದು ಬೇಗೂರಿನಲ್ಲಿ ನಿನ್ನೆ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಬಾಂಗ್ಲಾದವರು ಇದ್ದಿದ್ದು ಗೊತ್ತಾಯ್ತು, ಢಾಕಾದಿಂದ ಬಂದಿರೋದು ಗೊತ್ತಾಯ್ತು. ಈ ಸಂಬಂಧ ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಪೊಲೀಸರು ಸ್ಥಳಕ್ಕೆ ಬಂದು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಕೆಲವರನ್ನ ವಶಕ್ಕೂ ಪಡೆದಿದ್ದಾರೆ. ಲೇಡೀಸ್ ಒಬ್ಬಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಇದಕ್ಕೆ ಲೇಡೀಸ್ ಒಬ್ಬಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಇದಕ್ಕೆ ಲೇಡೀಸ್ ಒಬ್ಬಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಲೇಡೀಸ್ ಒಬ್ಬಿದ್ದಾರೆ, ಆದಷ್ಟು ಯಾವಾಗ ರಿಪಬ್ಲಿಕ್ ಕನ್ನಡ ಇವರ ಅಕ್ರಮವಾದ ನೆಲೆಗಳನ್ನ ಹುಡುಕಿ ಹೊರಟಾಗ ನಾವು ಅಲ್ಲಿನ ಅವರ ಅಕ್ರಮಗಳನ್ನ ಭೇದಿಸಿದಾಗ ಪೊಲೀಸರು ಅಲ್ಲಿಗೆ ಬಂದು ಅವರನ್ನ ವಶಕ್ಕೆ ಪಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಬೇಗೂರಿಗೆ ನಾವು ಹೋದ್ವಲ್ಲ, ಬೇಗೂರಿಗೂ ಪೊಲೀಸರು ಬಂದಿದ್ದಾರೆ. ಬೇಗೂರಿಗೆ ಬಂದು ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾದೇಶಿಗರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬಾಂಗ್ಲಾದೇಶದ ಪ್ರಜೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಬೇಗೂರು ಪೊಲೀಸರು. ಬೇಗೂರಿನಲ್ಲಿ 500 ಜನ ಇದ್ರು ಅನ್ನೋ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ ಪೊಲೀಸರಿಗೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬಾಂಗ್ಲಾ ನುಸುಳುಕೋರರನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬಾಂಗ್ಲಾದೇಶ ಪ್ರಜೆಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಈ ಬೇಗೂರಿನಲ್ಲಿ ಸುಮಾರು 500 ಜನ ಅಕ್ರಮವಾದ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಯಿತು, ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾಗಿ ಅವರ ಮಾಹಿತಿಯನ್ನ ಕಲೆ ಹಾಕಿ ಅವರು ಎಷ್ಟು ಅಲ್ಲಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಅವರ ಸಂಪೂರ್ಣ ಜನ್ಮ ಜಾಲೋಡೋ ಕೆಲಸ ಮಾಡಿದಾಗ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಕೆಲವರು ಬಾಂಗ್ಲಾದೇಶದ ಪ್ರಜೆಗಳನ್ನ ವಶಕ್ಕೆ ಪಡಿತಾರೆ. ಬೇಗೂರು ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ನೋಡಿ ಅಂತ ವಿಪರ್ಯಾಸ ಅಂತ ಹೇಳಿದ್ರೆ, ಸುಮಾರು 10 ವರ್ಷಗಳಿಂದ ಆ ಭಾಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ನೆಲೆಸಿದ್ರಂತೆ. ಇಷ್ಟು ದಿನಗಳ ಕಾಲ ಪೊಲೀಸರು ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ನಮ್ಮ ದೇಶದ ಆಂತರಿಕ ಭದ್ರತೆಗೆ ಇವರು ಮಾರಕ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ ಅಂತ ಅನ್ಸುತ್ತೆ. ಏನ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಇದ್ರೆ ಇರ್ಲಿ ಬಿಡಿ ಅನ್ನೋ ಡೋಂಟ್ ಕೇರ್ ಲೆಕ್ಕಾಚಾರಕ್ಕೆ ಪೊಲೀಸರು ಬಂದಂಗಿದೆ. ಇವಾಗ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ಕ್ಯಾಂಪೇನ್ ರೀತಿಯಲ್ಲಿ ಬಾಂಗ್ಲಾ ಪ್ರಜೆಗಳನ್ನ ಹುಡುಕಿ ಅವರ ನೆಲೆಗಳನ್ನ ಭೇದಿಸ್ತಾ ಇದ್ದಾಗ ಈಗ ಇವರಿಗೆ ಜ್ಞಾನೋದಯ ಆಗಿದೆ ಅಂತ ಅನ್ಸುತ್ತೆ. ಈಗ ಬಂದು ಬಂಧನ ಮಾಡೋದಂತೆ, ಆನಂತರ ಬಿಟ್ ಕಳಿಸೋದಂತೆ ಇದೆಲ್ಲ ಮಾಡ್ತಾ ಇದ್ದಾರೆ ಪೊಲೀಸರು. ಏನೇ ಆಗ್ಲಿ ಈಗಾದ್ರೂ ಎಚ್ಚೆತ್ಕೊಂಡ್ರಲ್ಲ ಪೊಲೀಸರು ಅನ್ನೋದೇ ನಮಗೊಂದು ಸಂತೃಪ್ತಿ. ಯಾಕಂತ ಹೇಳಿದ್ರೆ ಈ ಬಾಂಗ್ಲಾದೇಶ ಇದೆಯಲ್ಲ, ಭಾರತದ ಹಿಂದೂಗಳನ್ನ
ಬಾಂಗ್ಲಾದೇಶದಲ್ಲಿ ನರಮೇಧ ಮಾಡ್ತಾ ಇದೆ. ಅಲ್ಲಿ ಏನೂ ಬಿಕಾರಿಗಳಂತೆ ಇಲ್ಲಿಗೆ ಬಂದು ಅಕ್ರಮವಾಗಿ ಬಂದು ಯಾವುದೇ ಸರ್ಕಾರದ ಪಾಲಿಸಿಗಳನ್ನ ಪಾಲಿಸದೆ ಇಲ್ಲಿ ಅನಾಚಾರವನ್ನ ಮಾಡಿ ಇಲ್ಲಿ ಗ್ಯಾಸ್ ರಿಫೈನಿಂಗ್ ಕೆಲಸಗಳನ್ನೆಲ್ಲ ಮಾಡ್ತಾ ಮನೆಯಲ್ಲೆಲ್ಲ ಅಕ್ರಮವಾದ ವೆಪನ್ಗಳನ್ನೆಲ್ಲ ಇಟ್ಕೊಂಡು ಇವರು ಮಾಡ್ತಾ ಇರುವಂತಹ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ರಿಪಬ್ಲಿಕ್ ನಡುವೆ ಬರಬೇಕಾಯ್ತಲ್ಲ, ಒಂದು ಜಾಗೃತಿ ಯಾರು ಮೂಡ್ತಲ್ಲ ಅನ್ನೋದು ನಮಗೊಂದು ಹೆಮ್ಮೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಸದ್ಯ ಇದು ಬೇಗೂರಿನಲ್ಲಿ ನಿನ್ನೆ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಬಾಂಗ್ಲಾದವರು ಇದ್ದಿದ್ದು ಗೊತ್ತಾಯ್ತು, ಢಾಕಾದಿಂದ ಬಂದಿರೋದು ಗೊತ್ತಾಯ್ತು. ಈ ಸಂಬಂಧ ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಪೊಲೀಸರು ಸ್ಥಳಕ್ಕೆ ಬಂದು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಕೆಲವರನ್ನ ವಶಕ್ಕೂ ಪಡೆದಿದ್ದಾರೆ. ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು ಮಗು ಒಂದಿದೆ, ಫೋಟೋ ಇಟ್ಟು ಮಾಡಿದ್ದಾರೆ. ಏನೋ ಒಂದು ಲೇಡೀಸ್ ಒಬ್ಬರಿದ್ದಾರೆ, ಆದಷ್ಟು